ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಭಾನುವಾರ, ಟೈಮ್ ಬಂದುಬಿಟ್ಟು 6:45 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಎದ್ದು ಬಂದುಬಿಟ್ಟು ಕೋಳಿಗೆ ಅಕ್ಕಿ ಹಾಕಿದ್ದೀನಿ. ಅಯ್ಯೋ, ಎಷ್ಟು ಅಕ್ಕಿ ಹಾಕಿದ್ರೂ ಕೂಡ ಜಗಳ ಆಡೋದಂತೂ ಬಿಡೋದೇ ಇಲ್ಲ ಇವು. ಇನ್ನು ಫುಲ್ಲು ಅಂಗಳು ತುಂಬ ಹಾಕಿದ್ದೀನಿ, ತಿನ್ನಲಿ ಸ್ವಲ್ಪ ದೂರ ದೂರ ಅಂತ ಹೇಳ್ಬಿಟ್ಟು. ಆದ್ರೂ ಜಗಳ ಆಡ್ತಾನೇ ಇರ್ತವೆ. ಇನ್ನೊಂದು ಮೊನ್ನೆ ಚಿಕ್ಕದು ಇನ್ನೊಂದು ಕೋಳಿ ಮರಿ ಮಾಡಿದೆ ಅಲ್ವ, ಅದು ಇವ್ರ ಜೊತೆಗೆ ಬರೋದಿಲ್ಲ, ಅಲ್ಲೇ ಸಪ್ರೇಟಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹಾಕಿ ಬಂದೆ. ಇವತ್ತು ಬಂದುಬಿಟ್ಟು ನೆನ್ನೆ ಸಾಯಂಕಾಲ ಅಡುಗೆ ಮಾಡ್ತಿದ್ನಲ್ವ, ಮುದ್ದೆ ಮಾಡಿದೆ ಮತ್ತು ಮಸೊಪ್ಪು ಸಾಂಬಾರು ಬಿಸಿ ಮಾಡಿದೆ ಅಷ್ಟೇ. ಇನ್ನು ಸಿಲಿಂಡ್ರ್ ಖಾಲಿ ಆಯಿತು, ಗ್ಯಾಸ್ ಅಂತೂ ಖಾಲಿ ಆಗಿದೆ. ನಮ್ಮ ಮನೆಯವ್ರಿಗೆ ಸಾಯಂಕಾಲ ಹೇಳಿದೆ, ಇನ್ನು ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೀವಿ, ಬುಕ್ಕೇ ಆಗ್ತಾಯಿಲ್ಲ. ಅದು ನಮ್ಮ ಫೋನ್ ನಂಬರ್ ಬಂದುಬಿಟ್ಟು ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳ್ತೈತೆ. ನಾವು ಇಲ್ಲಿಗೆ ಬಂದಾಗ ಹೊಸ್ದಾಗಿ ಮಾಡಿಸಿದ್ವಲ್ವ, ಅದು ಯಾಕೋ ತೊಗೊಂಡಿಲ್ಲ. ಇನ್ನು ಅಷ್ಟರಲ್ಲೇ ಅದು ಸಿಲಿಂಡ್ರ್ ಸ್ವಲ್ಪ ದಿನ ಸ್ಟಾಪೆಲ್ಲ ಆಗಿಬಿಟ್ವಲ್ವ, ಹಂಗಾಗಿ ಅದು ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಇನ್ನು ಆಫೀಸ್ಗೆ ಫೋನ್ ಮಾಡಬೇಕು, ಇಲ್ಲ ನಾವೇ ಹೋಗಿ ಬರಬೇಕು. ಅದು ಅಸಲು ಬುಕ್ಕೇ ಆಗ್ತಾಯಿಲ್ಲ, ಅದೊಂದು ಪ್ರಾಬ್ಲಮ್ಮು. ಇನ್ನು ಬರೋವರೆಗೂ ಇನ್ನು ಒಲೆಯಲ್ಲೇ ಅಡುಗೆ ಮಾಡಬೇಕು. ಇನ್ನು ಸೌದೆ ಎಲ್ಲ ತೊಗೊಂಬರ್ಬೇಕು. ಇಲ್ಲೇ ಮಸ್ತ್ ಸಿಗ್ತವೆ ಸೌದೆದೇನೇನು ಪ್ರಾಬ್ಲಮ್ ಇಲ್ಲ, ಸಿಗ್ತವೆ. ತೊಗೊಂಬಂದು ಇನ್ನು ಬೇಗ ಮಾಡ್ಕೋಬೇಕು. ಏನಿಲ್ಲ, ಇವತ್ತು ಸಾಂಬಾರಿದೆ, ಸ್ವಲ್ಪ ಟೀ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಸ್ವಲ್ಪ ಚಟ್ನಿಗಿನ ಮಾಡ್ತೀನಿ. ಗುಂಡ ಇವತ್ತು ಮನೇಲಿ ಇರ್ತಾನಲ್ವ, ಅವನಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ನಾನು ಏನಾದರೂ ಮಾಡೋಣ, ಚಪಾತಿ ಮಾಡಿಬಿಟ್ಟು ಆಲೂಗಡ್ಡೆ ಇದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಸಿಲಿಂಡ್ರ್ ಬೇರೆ ಖಾಲಿಯಾಗಿದೆ, ಇನ್ನೆಲ್ಲಿ ಮಾಡೋಕ್ಕಾಗುತ್ತೆ, ನೋಡೋಣ ಹೆಂಗಾಗುತ್ತೇನೋ. ಇನ್ನೊಂದು ಸ್ವಲ್ಪ ಹೊತ್ತಾದ್ರಂತೂ ಬಿಸಿಲು ಸಿಕ್ಕಾಪಟ್ಟೆ ಬರುತ್ತೆ. ಇನ್ನು ಅದು ಬಂದುಬಿಟ್ಟು ಅಲ್ಲೇ ಅಲ್ವ ಇರೋದು, ಇಲ್ಲಿಂದ ಓಡಾಡ್ಕೊಳೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅದಕ್ಕೇ ಹಂಗೆ ಒಂದೊಂದು ಸತಿ ನಾವು ಬಂದುಬಿಟ್ಟು ಮಾರ್ಚ್ ತಿಂಗಳಲ್ಲಿ ತೊಗೊಂಡಿದ್ವಿ ಗ್ಯಾಸ್ ಸಿಲಿಂಡ್ರು. ಮಾರ್ಚ್ ತಿಂಗಳಿಂದ ಇವಾಗ ಮಾರ್ಚು, ಏಪ್ರಿಲು, ಮೇ, ಜೂನು, ಇನ್ನೇನು 3 ಮಂತ್ಸ್ ಹತ್ತತ್ರ ಆಗುತ್ತೆ. 3 ತಿಂಗಳು ಬರುತ್ತೆ ನೋಡಿ. ನಾವು ಇಬ್ಬರು ಇದ್ದರೂ ಕೂಡ 3 ತಿಂಗಳೇ ಬರ್ತಾಯಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಇದು ಮಾಡಬೇಕು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಅಡುಗೆ, ಚಪಾತಿ, ದೋಸೆ ಅದೆಲ್ಲ ಜಾಸ್ತಿ ಆಗಿಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗ ಖಾಲಿ ಆಯಿತು ಅನಿಸುತ್ತೆ. ನೋಡ್ಕೊಂಡು ಮಾಡಬೇಕು. ಅದೇ ಯೋಚನೆ ಮಾಡ್ತಾಯಿದ್ದೆ, ಎಷ್ಟು ಬೇಗ ಖಾಲಿ ಆಯ್ತು ಅಂತೇಳ್ಬಿಟ್ಟು. ನಾನು ಅಲ್ಲಿ ಒಬ್ಬಳೇ ಇದ್ದಾಗಂತೂ ಅಲ್ಲಿ ಮನೆಗಿದ್ನಲ್ವ, ಅಲ್ಲೊಂದು ಸತಿ ಸಿಲಿಂಡ್ರ್ ತುಂಬಿಸ್ಕೊಂಡ್ರೆ ಎಷ್ಟು ತಿಂಗಳು ಮಾಡ್ತಿದ್ದೆ ಗೊತ್ತಾ? 7 ತಿಂಗಳು 8 ತಿಂಗಳವರೆಗೂ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿ ಅಲ್ಲಿ ಇದು ಮಾಡ್ತಾಯಿದ್ದೆ. ಈ ಸತಿ ಯಾಕೋ ಸ್ವಲ್ಪ ಬೇಗನೆ ಖಾಲಿ ಆಗಿಬಿಟ್ಟಿದೆ. ಇನ್ನು ಈ ಸತಿ ತುಂಬಿಸ್ಕೊಬಂದಾಗ ಸ್ವಲ್ಪ ನೋಡಿಬಿಟ್ಟು ಯೂಸ್ ಮಾಡ್ಕೋಬೇಕು. ತೀರಾ ಆಯ್ತು ಅಂತೇಳ್ಬಿಟ್ಟು ಇದು ಮಾಡಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಮತ್ತು ಬೇಗನೂ ಸಿಗೋದಿಲ್ಲ. ಬುಕ್ ಮಾಡಿ ಎಷ್ಟು ದಿನಕ್ಕೆ ಬರುತ್ತೋ ಅದು ಗೊತ್ತಿಲ್ಲ ನಮಗೆ. ಹಂಗಾಗಿ ಇವಾಗ ನೋಡಬೇಕು. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಗುಂಡ ಇವತ್ತು ಭಾನುವಾರ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲಗಿಸ್ಕೊಂಡಿದ್ದಾರೆ, ಅಲ್ಲೇ ಬರ್ತಾರೆ. ಬಂದ ತಕ್ಷಣ ಏನಾದರೂ ವ್ಯವಸ್ಥೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಇವತ್ತಂತೂ ಒಂದಿನ ಒಲೆಯಲ್ಲೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಟೀ ಮಾಡಿಬಿಟ್ಟು ಇನ್ನು ಫ್ಲಾಸ್ ಇತ್ತಲ್ಲ, ಫ್ಲಾಸ್ ಹಂಗೆ ನೆನಪಾಯಿತು, ಇದ್ರಾಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ, ಅವ್ರು ಬರೋಷ್ಟೊತ್ತಿಗೆ ಮತ್ತೆ ತಣ್ಣಗಾಗುತ್ತೆ, ಮತ್ತೆ ಎಲ್ಲಿ ಬಿಸಿ ಮಾಡೋದಂತ ಹೇಳಿ. ಇನ್ನು ನಾನು ಕೂಡ ಒಂದು ಸ್ವಲ್ಪ ಎತ್ಕೊಂಡಿದ್ದೀನಿ, ಸ್ವಲ್ಪ ಕುಡಿತೀನಿ. ಇವಾಗ ಜಾಸ್ತಿ ಕುಡಿಯೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. ಯಾವಾಗನ್ನ ಒಂದು ಟೈಮ್ ಅಷ್ಟೇ. ಇನ್ನು ಇದರಲ್ಲಿ ಸೋಸ್ ಇಟ್ಟಿದ್ದೀನಿ, ತುಂಬ ಹೆಲ್ಪ್ ಆಯ್ತು ನನಗೆ. ಇವಾಗ ಸಾಂಬಾರು ಬಿಸಿಗಿಟ್ಟಿದ್ದೀನಿ, ಮತ್ತು ಅಕ್ಕಿ ಕೂಡ ತೊಳೆದಿಟ್ಟಿದ್ದೀನಿ. ಸಾಂಬಾರು ಬಿಸಿ ಆದ ತಕ್ಷಣವೇ ಅನ್ನಕ್ಕೆ ಇಟ್ಬಿಡ್ತೀನಿ ಬೇಗ. ಗಾಳಿ ಸಖತ್ತು ಗಾಳಿ ಬೀಸ್ತಾ ಇದೆ, ಆದ್ರೂ ಆ ಕಡೆ ಈ ಕಡೆ ಆಚೆ ಈಚೆ ಆಗ್ತಾಯಿರುತ್ತೆ. ಇದು ಹಳೇದು ಒಂದು ಇದಿತ್ತು, ಸ್ಟವ್ ಮೇಲೆ ಇಡೋದು, ಇದು ಸ್ಟ್ಯಾಂಡು. ಇದು ಸ್ವಲ್ಪ ಯಾವಾಗಲೂ ಮಾಡಿದ್ರೆ ಅಷ್ಟೇ ಇದನ್ನು ಇವಾಗ ಇಟ್ಟಿದ್ದೀನಿ, ಮುಂಚೆ ಇಟ್ಟಿರಲಿಲ್ಲ. ಯಾಕೆಂದರೆ ಪಾತ್ರೆ ಸ್ವಲ್ಪ ಇಟ್ಟಿದ್ರೆ ಚೆನ್ನಾಗಿ ಹೊಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಇಟ್ಬಿಟ್ರೆ ಏನಾಗುತ್ತಂತೆ, ಹೊಗೆ ಎಲ್ಲ ಕೂಡ ಸಾಂಬಾರಿಗಾಗಲಿ ಅನ್ನಕ್ಕಾಗಲಿ ಹಂಗೆ ಸೇರ್ಕೊಬಿಡುತ್ತೆ, ಟೇಸ್ಟೇ ಒಂಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ. ಉರಿ ಕೂಡ ಚೆನ್ನಾಗಿ ತಾಗ್ತಾಯಿದೆ. ಇನ್ನು ಪಾತ್ರೆ ತಿಕ್ಕೋದು ಒಂದೇ ಇರೋದು ಇವಾಗ. ಇನ್ನು ಸಾಂಬಾರು ಬಿಸಿ ಆಗ್ತಾಯಿದೆ, ಚೆನ್ನಾಗಿದೆ. ಸೊಪ್ಪು ಸಾರು ಸುಮ್ಮನೆ ಹಾಕಿದ್ದು ಮಾಡ್ಬೇಕು ಹೇಳಿ. ಎಲ್ಲ ತರಕಾರಿ ಎಲ್ಲ ಹಾಕಿ, ಬೇಳೆ ಎಲ್ಲ ಹಾಕಿ, ಸಾಂಬಾರ ಖಾರ ಎಲ್ಲ ಹಾಕ್ಬಿಟ್ಟು ಇಷ್ಟು ಸಾಂಬಾರು ಹೆಂಗೆ ವೇಸ್ಟ್ ಮಾಡೋಣ. ಇದಕ್ಕೆ ಬಿಸಿ ಅನ್ನ ಮಾಡ್ತೀನಿ. ಅನ್ನ ಮಾಡಿಬಿಟ್ಟು ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಕರೆಂಟ್ ಬರೋದೇ 9 ಗಂಟೆಗೆ. ಇನ್ನು ಅಷ್ಟರೊಳಗೆ ಮಾಡ್ಕೊಳೋಣ ನಿಧಾನಕ್ಕೆ ಅಂತೇಳಿ ಅಕ್ಕಿ ಕೂಡ ತೊಳೆದಿಟ್ಟಿದ್ದೀನಿ. ಸಾಂಬಾರು ಬಿಸಿ ಆದ ತಕ್ಷಣವೇ ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಿಕ್ಕಿರೋ ಕೆಲಸ ನೋಡ್ಕೊತೀನಿ.
ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇನ್ನು ನಮ್ಮದು ಬಂದು ಡಬಲ್ ಸಿಲಿಂಡ್ರೇ ನಾವು ಮಾಡಿಸಿದ್ದು ಮೊನ್ನೆ. ಏನಂದರೆ ಓನರ್ ಅಣ್ಣವ್ರು ಕೂಡ ಒಂದು ತೊಗೊಂಡಿದ್ದಾರೆ ಅದರಲ್ಲಿ ಸಿಲಿಂಡ್ರು. ಅವ್ರು ತೊಗೊಂಡ್ಬಿಟ್ಟು ಅಲ್ಲಿ ಹೊಸ ಮನೇಲಿ ಇಟ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಆಗಲಿ ಅವರಾಗಲಿ ಯಾವಾಗಾದ್ರೂ ಬರ್ತಾ ಇರ್ತಾರಲ್ವ, ಅವ್ರಿಗೆ ಟೀ ಕಾಫಿ ಇಲ್ಲ ಅಡುಗೆ ಎಲ್ಲ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಮಗೆ ಒಂದು ಅವ್ರಿಗೊಂದು ಅಂತ ತೊಗೊಂಡಿರೋದು. ಇಲ್ಲಾಂದಿದ್ರೆ ಡಬಲ್ ಇದ್ದಿದ್ರೆ ಆರಾಮಾಗಿ ಒಂದು ಖಾಲಿ ಆದ ತಕ್ಷಣ ಒಂದು ಹಾಕೋಬೋದಾಗಿತ್ತು, ಮತ್ತು ನಿಧಾನಕ್ಕೆ ತುಂಬಿಸ್ಕೋಬೋದಾಗಿತ್ತು. ಹಂಗಿರೋದ್ರಿಂದ ಸಡನ್ನಾಗಿ ಈ ಥರ ಆಯಿತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕು. ಇನ್ನು ಇವತ್ತೊಂದು ದಿನ ಮಾಡಿದ್ರೆ ಮತ್ತು ಸಂಜೆ ಅಷ್ಟೊತ್ತಿಗೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಯಾಕೆಂದರೆ ಊರೊಳಗೆ ಎಲ್ಲರದು ಆಲ್ಮೋಸ್ಟ್ ಡಬಲ್ ಸಿಲಿಂಡ್ರೇ ಇರೋದು. ಕೇಳ್ತೀನಿ, ಕೇಳಿಬಿಟ್ಟು ಯಾರಾದರೂ ಕೊಟ್ಟರೆ ಖಾಲಿ ಸಿಲಿಂಡ್ರ್ ಕೊಟ್ಬಿಟ್ಟು ಅದು ಇಸ್ಕೊಂಬರ್ತೀನಿ ಫುಲ್ ಇರೋದು, ಮತ್ತು ಬುಕ್ ಮಾಡ್ಕೊತಾರೆ ಅಂತಂದರು. ನಾವು ತುಂಬ ಪ್ರಯತ್ನ ಪಟ್ವಿ, ನೋಡೋಣ ಅಂತೇಳ್ಬಿಟ್ಟು ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ತೋಟದಲ್ಲಿ ತುಂಬ ಕೆಲಸ ಇದೆ, ಇನ್ನು ಇದೆಲ್ಲ ಬಿಟ್ಟು ಕೂಡ ಹೋಗೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಇನ್ನು ಕೂಲರ್ ಕೂಡ ಎಲ್ಲರೂ ಬರ್ತಾ ಇರ್ತಾರೆ, ಹಾಗಾಗಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನೋಡ್ತೀನಿ ಸಂಜೆ ಅಷ್ಟೊತ್ತಿಗೆ ವ್ಯವಸ್ಥೆ ಮಾಡ್ತೀನಿ ಅಂತಂದರು. ಸರಿ ಬಿಡು ಅಂತೇಳಿ, ಯಾಕೆಂದರೆ ಇಲ್ಲಿ ಫುಲ್ಲು ಹೊರಗಡೆ ಇಟ್ಟಿದ್ದೀವಲ್ವ ಒಲೆ, ಗಾಳಿ ಬಂದುಬಿಟ್ರಂತೂ ಸ್ವಲ್ಪ ಭಯನೇ. ಸಖತ್ತು ಗಾಳಿ ಬಂದುಬಿಡುತ್ತೆ, ಮರ ಎಲ್ಲ ಕೂಡ ಇದಾವಲ್ವ, ಹಂಗಾಗಿ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ತಂಪನ್ನೊತ್ತಲ್ಲ ಅಂದರೆ ಬೆಳಗ್ಗೆ ಟೈಮಲ್ಲಿ ಮಾಡ್ಕೋಬೇಕಷ್ಟೇ. ಸಡನ್ನಾಗಿ ಯಾರಾದರೂ ಮನೆಗೆ ಬಂದರೂ ಕೂಡ ಟೀ ಆಗಲಿ ಕಾಫಿ ಆಗಲಿ ಮಾಡೋದಕ್ಕೂ ಕೂಡ ಸ್ವಲ್ಪ ರಿಸ್ಕ್ ಆಗುತ್ತೆ ಇಲ್ಲಿ. ಇನ್ನು ಇವಾಗಂತೂ ಸ್ವಲ್ಪ ಅಷ್ಟೊಂದು ಬಿಸಿಲಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಸಿಕ್ಕಾಪಟ್ಟೆ ಬಿಸಿಲು ಬಂದುಬಿಡುತ್ತೆ. ಅದಕ್ಕೆ ಇವತ್ತು ಸಿಂಪಲಾಗೆ ಮಾಡ್ತಾಯಿದ್ದೀನಿ, ಏನು ಕೂಡ ಮುದ್ದೆ ಏನೂ ಕೂಡ ಮಾಡಲಿಲ್ಲ ಜಾಸ್ತಿ. ಇನ್ನು ಅನ್ನ ಮಾಡಿದೆ, ಅನ್ನ ಮಾಡಿಬಿಟ್ಟು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಕರೆಂಟ್ ಬರೋದೇ ನಮ್ಮದು 9 ಗಂಟೆ ಮೇಲೇ ಕರೆಂಟ್ ಬರೋದು. ಕರೆಂಟ್ ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಕರೆಂಟ್ ಬಂದ ತಕ್ಷಣ ಚಟ್ನಿಗೆ ಹಾಕೋಣ ಅಂತ ಹೇಳಿ. ಇನ್ನು ಸಾಂಬಾರು ಕೂಡ ಇತ್ತಲ್ಲ, ಸಾಂಬಾರು ಅನ್ನ ಎಲ್ಲ ಆಗಿತ್ತು. ಚಟ್ನಿಗೆ ನೋಡ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಶೇಂಗಾ ಬೀಜ, ಸ್ವಲ್ಪ ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇದಕ್ಕೆ ಹಸಿ ಕಾಯಿಗಿಂತ ಕೊಬ್ಬರಿ ಹಾಕ್ಬಿಟ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ ಬಿಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಗುಂಡನಿಗಂತೂ ಫುಲ್ಲು ಫೇವ್ರೇಟು. ಅವನಿಗೆ ಚಟ್ನಿ ಮಾಡಿದಾಗಂತೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇರ್ತಾನೆ, ತುಂಬ ಖುಷಿ ಆಗ್ತಾ ಇರುತ್ತೆ ಅವನಿಗೆ ಚಟ್ನಿ ಅಂದರೆ. ಹಂಗಾಗಿ ಇವತ್ತು ಭಾನುವಾರ ಬೇರೆ ಅಲ್ವಾ, ಬಿಡು ಮನೇಲಿರ್ತಾನೆ ಅಂತ ಹೇಳಿಬಿಟ್ಟು ಇನ್ನು ಮಾಡಿದೆ. ಇನ್ನು ಇಲ್ಲಿ ಬಂದುಬಿಟ್ಟು ಇಲ್ಲೇ ಒಲೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರ ಹತ್ರ ಒಂದು 3 ಚಿಕ್ಕ ಇಟ್ಟಿಗೆ ಇದ್ವು, ತೊಗೊಂಬಂದು ಇಲ್ಲ ಇಡ್ಸಿದ್ದೀನಿ. ಯಾಕೆಂದರೆ ತಿರ್ಗಾ ಗುಂಡನಿಗೆ ಸ್ನಾನಕ್ಕೂ ಅದಕ್ಕೆಲ್ಲ ನೀರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಗೀಝರ್ದು ಸ್ವಲ್ಪ ಭಯ ಅನ್ನಿಸ್ತಾ ಇದೆ, ಗೊತ್ತಿಲ್ಲ, ಮುಂಚೆ ಏನು ಅನ್ನಿಸ್ತಾ ಇರಲಿಲ್ಲ. ನಾವಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡ್ತಿದ್ವಲ್ವ ಅವಾಗ. ಇತ್ತೀಚೆಗೆ ಬಿಸಿನೀರು ಬಂದಾಗ ಸ್ವಲ್ಪ ಸ್ಮೆಲ್ ಬರೋ ಥರ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವರು ಕೂಡ ಎಲ್ಲ ನೀಟಾಗಿ ಚೆಕ್ ಮಾಡಿದ್ರು. ಬಿಡಿ ಹಾಕಬೇಕು ಸುಮ್ಮನೆ, ಏನೋ ಇದು ಎಲ್ಲ ಸ್ವಲ್ಪ ಡೇಂಜರಲ್ಲಿದೆ, ಬೇಡ ಗೀಝರ್ ನೀರೇ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಒಲೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಹೇಳೋದಕ್ಕಾಗೋದಿಲ್ಲ. ನಾನಂಗೆ ನೆನ್ನೆ ಸ್ನಾನಕ್ಕೆ ಹೋದಾಗ ಒಂಥರ ಸ್ಮೆಲ್ ಬರ್ತಾಯಿತ್ತು, ನನಗೆ ಒಂಥರ ಅನ್ನಿಸ್ತಾಯಿತ್ತು, ಉಸಿರಾಡೋದು ಕೂಡ ಕಷ್ಟ ಆ ಥರ ಅನ್ನಿಸ್ತಾಯಿತ್ತು. ಅದಕ್ಕೆ ಓನರಣ್ಣ ಬಂದ ತಕ್ಷಣ ಸ್ವಲ್ಪ ಇನ್ಫಾರ್ಮ್ ಮಾಡೋಣ, ಇದೇನಕ್ಕೂ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಇದು ಮಾಡಿದ್ವಿ. ಅದಕ್ಕೆ ಇಲ್ಲಿಟ್ಟಿದ್ದೀವಿ. ಇನ್ನು ಹೊರಗಡೆ ಮಳೆ ಬಂದರೆ ಸೌದೆ ಎಲ್ಲ ನೆಂದೋಗ್ತವೆ, ಮತ್ತು ಸುಮ್ಮನೆ ಇದಾಗುತ್ತೆ. ಇಲ್ಲಿ ಸೈಡ್ಗೆ ಆರಾಮಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಗೊಬ್ಬರ ಚೀಲ ಎಲ್ಲ ಖಾಲಿ ಆಗಿದ್ವಲ್ವ, ಸರಿ ಬಿಡಿ ಇಲ್ಲಿ ಇಟ್ಕೊಳ್ಳೋಣ. ಮತ್ತು ಅಡುಗೆ ಮಾಡೋದಕ್ಕೂ ಏನಾದರೂ ಚಪಾತಿ ಏನಾದರೂ ಚಿಕನ್ ಸಾರು ಏನಾದರೂ ಮಾಡಿದಾಗ ಆರಾಮಾಗಿ ಇಲ್ಲಿ ಮಾಡ್ಕೋಬೋದು ಅನ್ನೋ ಒಂದು ಐಡಿಯಾದಿಂದ ಇನ್ನು ಚಿಕ್ಕದಾಗಿ ಒಂದು ಒಲೆ ಹಾಕ್ಸ್ಕೊಂಡೆ. ಇಟ್ಟಿಗೆ ಅಂತೂ ಇರಲಿಲ್ಲ. ಇನ್ನು 2 ಇಟ್ಟಿಗೆಯಲ್ಲಿ ಒಂದು ಇಟ್ಟಿಗೆ ದೊಡ್ಡದು ಒಡಿಸ್ಬಿಟ್ಟು ಇನ್ನು ಒಂದು ಇಟ್ಟಿಗೆ ಹಂಗೆ ಇಟ್ಬಿಟ್ಟು ಹೆಂಗೆ ರೆಡಿ ಮಾಡ್ಕೊಂಡ್ವಿ. ಇನ್ನು ಹೊಸ್ದಾಗಿ ಇಟ್ಟಿದ್ದೀವಲ್ವ, ಅದಕ್ಕೆ ಸ್ವಲ್ಪ ಅದನ್ನು ತೊಳೆದ್ಬಿಟ್ಟು ಇನ್ನು ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಸಾಯಂಕಾಲಕ್ಕೆ ಹಂಗೆ ಅಡುಗೆ ಮಾಡೋಣ ಅಂತ ಹೇಳಿ. ಹೆಂಗಿದ್ರು ಕೂಡ ಸಿಲಿಂಡ್ರ್ ಇವತ್ತು ಸಿಗೋದಿಲ್ಲ ಅಂತ ಅಂದ್ಕೊಂಡು ನೋಡ್ಬೋದು, ಎಲ್ಲ ಫ್ರೀ ಇದೆ. ನಾನು ಬಂದುಬಿಟ್ಟು ಸ್ವಲ್ಪ ಚಿಕ್ಕ ಕಡ್ಡಿ ಎಲ್ಲ ತೊಗೊಂಬಂದು ಟಬ್ಬು, ಇದು ವೇಸ್ಟ್ ಟಬ್ ಇದು ಒಡೆದೋಗಿದೆ, ಅದರಲ್ಲೆಲ್ಲ ಆರಿಸ್ಕೊಬಂದು ಇಟ್ಟಿದ್ದೆ ಇಡ್ಲಿ ಅಂತ ಹೇಳಿಬಿಟ್ಟು. ಯಾಕೆಂದರೆ ಫಸ್ಟು ಕಡ್ಡಿ ಸಣ್ಣ ಕಡ್ಡಿ ಇದ್ದರೆ ಬೇಗ ಹತ್ಕೊಳ್ಳುತ್ತೆ, ಆಮೇಲೆ ಸ್ವಲ್ಪ ದಪ್ಪನ ಕಟ್ಟಿಗೆ ಇಟ್ಬಿಟ್ಟು ಒಲೆ ಹೊತ್ತಿಕೊಂಡು ಚೆನ್ನಾಗಿ ಉರಿತಾವೆ ಸೌದೆ ಅಂತ ಹೇಳಿ. ಹಾಗಾಗಿ ಎಲ್ಲ ಕೂಡ ಜೋಡಿಸ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರು ಏನು ಗೊತ್ತಾ, ಇವತ್ತು ಊಟನೇ ಮಾಡಿಲ್ಲ ಮಧ್ಯಾಹ್ನ. ಚಟ್ನಿ ಮತ್ತು ಅಂದರೆ ನೆನ್ನೆದೇ ಸಾಂಬಾರು ರೆಡಿ ಇಟ್ಟಿದ್ನಲ್ವ, ಅದಕ್ಕೆ ಅವರು ತಿನ್ನಲಿಲ್ಲ. ಬೆಳಗ್ಗೆ ಒಂದು ಟೈಮ್ ಮಾತ್ರ ತಿಂದ್ರು ಅಷ್ಟೇ. ಆಮೇಲೆ ಮಧ್ಯಾಹ್ನ ತಿನ್ನು ಅಂದರೆ ಏನು ಮಾಡಿದ್ರು ಕೂಡ ತಿಂತಾಯಿಲ್ಲ, ನಂಗೆ ಬೇಡ ಅಂತ ಇದ್ದರು. ಮತ್ತು ಅರ್ಥ ಮಾಡ್ಕೋಬೇಕಲ್ಲ ನಾವು ಕೂಡ ಏನಕ್ಕೆ ಅಂತ ಹೇಳಿಬಿಟ್ಟು, ಇನ್ನು ಗೊತ್ತಿದ್ದು ಸುಮ್ಮನೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಸರಿ ಬಿಡು ಚಪಾತಿ ಮಾಡಿ ಏನಾದರೂ ಸಾಂಬಾರು ಮಾಡ್ತೀನಿ ಅಂತ ಹೇಳಿ ಇನ್ನು ಬೆಳಗ್ಗೆನೇ
ಹೆಂಗನಾಗಲಿ ಅಂತೇಳ್ಬಿಟ್ಟು ಒಂದು 12 ಗಂಟೆಗೆ ಹಂಗೆ ಬಟಾಣಿ ನೆನೆಸಿದ್ದೆ. ನೋಡೋಣ ಆಲೂಗೆಡ್ಡೆ ಇದ್ದವು, ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಬಿಟ್ಟು ಸಾಂಬಾರು ಮಾಡಿ ಚಪಾತಿ ಮಾಡೋಣ ಅಂತಲೇ ಐಡಿಯಾ ಇದ್ದಿದ್ದು. ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೋಸ್ಕರ ಇವಾಗ ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ನಮ್ಮ ಗುಂಡಂತೂ ಸಿಕ್ಕಾಪಟ್ಟೆ ತಲೆ ತಿಂತಾ ಇದ್ದಾನೆ. ನನಗಂತೂ ಅವನು ನನಗೆ ಬೆಳಗ್ಗೆಯಿಂದ ಸಖತ್ತು ಮಣ್ಣಲ್ಲೆಲ್ಲ ಆಟಾಡಿ ಫುಲ್ಲು ಇದಾಗ್ಬಿಟ್ಟಿದ್ದ. ಅವನಿಗೂ ಕೂಡ ಸ್ನಾನ ಮಾಡಿಸೋಣ ಅಂತ ಹೇಳಿ ನಾನು ನೀರು ಕೂಡ ಬಿಟ್ಟಿದ್ದೆ ಟಬ್ಗೆ. ಅಂದರೆ ಬೇಜಾನ್ ಬಿಸಿಲಿತ್ತು ಬಿಡಿ, ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಕ್ಕೆ ಬಿಸಿಲಿಗೆ ಇನ್ನು ಡ್ರಮ್ಮಲ್ಲಾಗಲಿ ಮತ್ತು ಟಬ್ಬಲ್ಲಾಗಲಿ ನೀರಿಟ್ರಂತೂ ಬೆಚ್ಚಗಿರ್ತವೆ. ಅದಕ್ಕೆ ಎಲ್ಲ ಚೆನ್ನಾಗಿ ಆಟಾಡಿ ಎಲ್ಲ ಬಟ್ಟೆಯಲ್ಲಿ ಇನ್ನೂ ಎಷ್ಟು ಗಲೀಜು ಮಾಡ್ಕೊತಾನೆ ಮಾಡ್ಕೊಳ್ಳಿ, ಸಾಯಂಕಾಲ ಫ್ರೆಶ್ಶಾಗಿ ಸ್ನಾನ ಮಾಡಿಸೋಣ ಅಂತ ಹೇಳಿ ಇನ್ನು ಅವನು ಕೂಡ ಹಂಗೆ ಬಿಟ್ಬಿಟ್ಟಿದ್ದೆ. ಇನ್ನು ಚಪಾತಿ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಇನ್ನು ಅನ್ನಂತೂ ಬೆಳಗ್ಗೆದು ಹಂಗೆ ಇತ್ತು, ಅದಕ್ಕೆ ಅದ್ರ ಜೊತೆಗೆ ಚಪಾತಿ ಮತ್ತು ಸಾಂಬಾರು ಮಾಡೋಣ ಸಪ್ರೇಟಾಗಿ ಅಂತ ಹೇಳಿ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಸಿಡ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ಕೊತಾ ಇರೋದು, ಜಾಸ್ತಿ ಇಲ್ಲ, ಎಷ್ಟು ಬೇಕೋ ಅಷ್ಟು. ಸುಮ್ಮನೆ ಹಿಟ್ಟೆಲ್ಲ ಕಲಸಿ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ. ಇನ್ನು ಒನ್ ಟೈಮ್ ಅಲ್ವಾ, ಬೆಳಗ್ಗೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಡೆಯುತ್ತೆ. ಯಾಕೆಂದರೆ ಬೆಳಗ್ಗೆ ಮಧ್ಯಾಹ್ನ ತಿಂತಾ ಇರ್ತೀವಲ್ವ, 2 ಟೈಮ್ ಹಂಗೆ ಖಾಲಿ ಆಗುತ್ತೆ. ಮತ್ತು ಒನ್ ಟೈಮ್ ಬೇರೆ ಅಲ್ವಾ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಕಲಸಿದ್ದು. ಹಿಟ್ಟು ಮಾತ್ರ ಇದು ತುಂಬ ಚೆನ್ನಾಗಿದೆ. ಎಲ್ಲಿ ತಂದಿದ್ರು ಗೊತ್ತಿಲ್ಲ, ನಮ್ಮ ಮನೆಯವರು ಸಖತ್ತು ಇದೆ ಹಿಟ್ಟು, ಫುಲ್ಲು ವೈಟ್ ಕೂಡ ಇದೆ ಮತ್ತು ಸಾಫ್ಟಾಗಿ ಕೂಡ ಬರ್ತಾ ಇರುತ್ತೆ ಚಪಾತಿ. ಏನೋ ಒಂಥರ ನನಗೆ ತುಂಬ ಇಷ್ಟ ಆಯಿತು ಈ ಬ್ರ್ಯಾಂಡು. ಇನ್ನು ಎಲ್ಲ ಕೂಡ ರೆಡಿ ಮಾಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 5:40 ಆಗ್ತಾಯಿದೆ. ಇನ್ನು ಮತ್ತೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಬೆಳಗ್ಗೆದು ಅನ್ನ ನೋಡಿ, ಎಷ್ಟೊಂದು ಅನ್ನ ಇದೆ. ಇನ್ನು ಚಪಾತಿ ಹಿಟ್ಟು ಕಲಸಿದ್ನೆಲ್ಲ ಚಪಾತಿ ಕೂಡ ಮಾಡಿದೆ. ಇನ್ನು ಚಪಾತಿ ಎಲ್ಲ ಮಾಡಿಬಿಟ್ಟು ಇನ್ನು ಬಿಸಿ ಇನ್ನು ಇವಾಗ ತಾನೇ ಹಾಟ್ ಬಾಕ್ಸ್ಗೆಲ್ಲ ಹಾಕಿ ಇಟ್ಟೆ. ಇನ್ನು ಸಾಂಬಾರು ಕೂಡ ಆಯಿತು. ಬೆಳಗ್ಗೆ ಹೆಂಗನಾಗಲಿ ಅಂತ ಹೇಳ್ಬಿಟ್ಟು ಬಟಾಣಿ ನೆನೆಸಿದ್ದೆ. ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು, ಬದನೆಕಾಯಿ ಹಾಕೋಣ ಅಂದ್ಕೊಂಡೆ, ನಮ್ಮ ಮನೆಯವ್ರು ತಿನ್ನಲ್ಲ. ಹಂಗಾಗಿ ಸುಮ್ಮನೆ ಆಲೂಗೆಡ್ಡೆ ಮತ್ತು ಬಟಾಣಿ ನೆನೆಸಿರೋ ಬಟಾಣಿ ಹಾಕ್ಬಿಟ್ಟು ಮತ್ತು ಮಸಾಲೆ ಇಟ್ಟು ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿದೆ. ಇನ್ನೂ ಊಟ ಮಾಡಿಲ್ಲ, ಆದರೂ ಉಪ್ಪು ಖಾರ ನೋಡ್ಬೇಕಾದ್ರೆ ನಾವು ಸ್ವಲ್ಪ ಇನ್ನು ಟೇಸ್ಟ್ ನೋಡ್ತೀವಲ್ವ, ಅವಾಗ ಗೊತ್ತಾಗುತ್ತೆ. ಇನ್ನು ಇದು ಬಂದುಬಿಟ್ಟು ಬೆಳಗ್ಗೆದಲ್ಲ ನೆನ್ನೆದು ಮಸ್ಸೊಪ್ಪಿದು ಸೊಪ್ಪು ಸಾರು ಚೆನ್ನಾಗಿದೆ. ಇದು ಅಳಿಸಿಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಚಪಾತಿ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊಪ್ಪೆಲ್ಲ ಯಾಕೆ ವೇಸ್ಟ್ ಮಾಡಬೇಕು ಹೇಳಿ. ಇನ್ನು ಅದಕ್ಕೆ ಅದು ನನಗೆ ತೆಗ್ದುಬಿಟ್ಟು ಇನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಇನ್ನು ಈ ಸಾಂಬಾರು ಮತ್ತು ಚಪಾತಿ ಅನ್ನ ಸಾಕಾಗುತ್ತೆ, ಮಸ್ತಾಗುತ್ತೆ. ಇನ್ನು ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಹೊರಗಿಂದು ಎಲ್ಲ ಕೂಡ ಕ್ಲೀನ್ ಮಾಡಿದೆ. ಇವಾಗ ಫ್ರೆಶ್ ಅಪ್ ಆಗಬೇಕಷ್ಟೆ. ಇನ್ನು ಸ್ವಲ್ಪ ಪಾತ್ರೆ ಇದ್ವು, ಪಾತ್ರೆ ಕೂಡ ತೊಳೆದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಇದ್ದು ಬಿಡಿ, ಸ್ವಲ್ಪ ಅಂತ ಹೇಳೋಕ್ಕಾಗಲ್ಲ. ಇಷ್ಟು ಪಾತ್ರೆ ಎಲ್ಲ ತೊಳೆದೆ. ಇವಾಗ ಜಸ್ಟ್ ತೊಳೆದ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಒಂದು ಪಾತ್ರೆ ಹಂಗೆ ಇಟ್ಟಿದ್ದೀನಿ, ಅನ್ನದ ಪಾತ್ರೆ. ಸ್ವಲ್ಪ ಅದು ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದ್ರಾಗ ಸ್ವಲ್ಪ ಅನ್ನ ಇದೆ, ಒಂದು ಚೂರಿದೆ. ಕೋಳಿ ಎಲ್ಲ ಅದ್ದು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಆ ಕಡೆ ಬಚ್ಕೊಬಿಟ್ಟಿದ್ದಾವೆಲ್ಲ. ಇವಾಗ ಚೆಲ್ಬಿಟ್ರಂತೂ ಬಂದುಬಿಡ್ತವೆ, ಮತ್ತು ಅದು ಬೇರೆ ಓಡಾಡ್ತಾ ಇದೆ. ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ ಆ ಪಾತ್ರೆ. ಆಮೇಲೆ ತೊಳೆದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತೊಳೆದಿಟ್ಟಿದ್ದೀನಿ. ಇನ್ನು ಗುಂಡ ಕೂಡ ಮೆಕ್ಯಾನಿಕ್ ಮಾಡ್ತಾಯಿದ್ದಾನೆ ನೋಡಿ. ಏನಾದರೂ ಪೈಪಿಗೆ ಅವರಪ್ಪ ತಂದಿಟ್ಟಿದ್ರೆ ಅವನ್ನೆಲ್ಲ ತಗೊಂಡು ಅವನೇನಾದರೂ ಒಂದು ಮಾಡ್ತಾನೇ ಇರ್ತಾನೆ ಕಿತಾಪತಿ. ಏನಾ ಗುಂಡ ಸ್ನಾನ ಮಾಡಿಸಿದ್ದೀನಿ. ಮಣ್ಣು ನೋಡಿ, ಆಗಲೂ ತಲೆ ಮೇಲೆಲ್ಲ ಮಣ್ಣು ಹಾಕ್ಕೊಂಡಿದ್ದಾನೆ. ಒಂದು ಸ್ವಲ್ಪ ಹೊತ್ತು ನೀಟಾಗಿರೋದಿಲ್ಲ. ಬೆಳಗ್ಗೆಯಿಂದ ಆಟ ಆಡಿದ್ದಾನೆ ಬಿಡು, ಸಾಯಂಕಾಲ ಸ್ನಾನ ಮಾಡಿಸೋಣ ಅಂದ್ಕೊಂಡ್ರೆ ಸ್ನಾನ ಮಾಡಿಸಿ ಎಲ್ಲ ಆಗಿ ಬೊಟ್ಟೆಲ್ಲ ಅಳಿಸ್ಕೊಂಡು. ಏನು ರಬ್ಬರ್ ಯಾಕೆ ಹಾಕಿದ್ದಿದ್ರೊಳಕ್ಕೆ? ಯಾರು ಹೇಳಿದ್ರು ನಿಂಗೆ ರಬ್ಬರ್ ಹಾಕಂತ? ತೆಗೆದುಕೊಡ್ತೀನಿ ಆಮೇಲೆ ಆಟಾಡ. ಬೊಟ್ಟೆಲ್ಲ ಅಳಿಸ್ಕೊಬಿಟ್ಟಿದ್ದಾನೆ ಸುಮ್ಮನೆ. ಎಲ್ಲಿ ನೋಡು, ಮುಖ ನೋಡೋ ಮಾರಯ್ಯ. ಹಿಂಗೇನೆ. ಇನ್ನು ಟೈಮ್ ಕೂಡ ಆಯಿತು. ನಮ್ಮ ಮನೆಯವರು ಇವಾಗ ಊರೊಳಕ್ಕೆ ಹೋದರು. ಬಿಚ್ಕೊಡ್ತೀನಿ ಇರು, ಒಂದು ಸ್ವಲ್ಪ ತಿರು, ಬಿಚ್ಕೊಡ್ತೀನಿ ಇರು. ಇನ್ನು ಕೆಲಸ ಎಲ್ಲ ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಪೂಜೆ ಮಾಡಬೇಕು. ಇವತ್ತು ಕೂಡ ಭಾನುವಾರ ಅಲ್ಲ, ಇವತ್ತು ಕೂಡ ಅಮಾವಾಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಇವತ್ತಿಷ್ಟು ಮತ್ತು ನಾಳೆ ಇಷ್ಟು ಅಂತ ಹೇಳಿ, ಇವತ್ತು ಸ್ಟಾರ್ಟ್ ಆಗಿದ್ದು ನಾಳೆ ಮುಗೀತಂತ ಹೇಳಿದ್ದಾರೆ. ಹಂಗಾಗಿ ನಾಳೆ ಸೋಮವಾರ ಕೂಡ ಅಲ್ವಾ. ಇನ್ನು ಬೆಳಗ್ಗೆನೇ ಹೂವು ಎಲ್ಲ ತೊಗೊಬಂದ್ಬಿಟ್ಟು ಸೋಮವಾರ ವಾರ ಮಾಡೋಣ ಅಂತ ಹೇಳಿ ಇನ್ನು ಏನಿಲ್ಲ, ನಾರ್ಮಲಾಗಿ ಬೂದಿನ ಕಡ್ಡಿ ಒಂದು ಹಚ್ತೀನಿ ಅಷ್ಟೇ. ಇವತ್ತು ನೆನ್ನೆ ಶನಿವಾರ ಅಲ್ಲ, ನೆನ್ನೆ ವಾರ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡಿ ಮನೆಯೆಲ್ಲ ಎಲ್ಲ ಇದು ಮಾಡಿದ್ದೆ. ಇವತ್ತು ಸುಮ್ಮನೆ ಮಾಮೂಲಿ ಪೂಜೆ ಮಾಡ್ತೀನಿ. ನಾಳೆ ಮತ್ತೆ ನೆಲ ಎಲ್ಲ ಒರೆಸ್ಕೊಂಬಿಟ್ಟು ಸೋಮವಾರ ಥರನೂ ಆಗುತ್ತೆ, ಮತ್ತು
ಅಮಾವಾಸ್ಯೆನೂ ಆಗುತ್ತೆ ಅಂತ ಹೇಳಿ. ಇನ್ನು ನೈಟ್ ಕರೆಕ್ಟಾಗಿ 8 ಗಂಟೆ 5 ನಿಮಿಷ ಆಗಿತ್ತು, ಮಳೆ ಸ್ಟಾರ್ಟ್ ಆಯಿತು. ಏನೋ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ ಬಿಸಿಲಿರೋ ರೇಂಜಿಗೆ ಎಂಥ ಮಳೆ ಬರುತ್ತೆ ಅಂದ್ಕೊಂಡ್ವಿ, ಬಟ್ ಮಳೆ ಜಾಸ್ತಿ ಬರಲಿಲ್ಲ. ಇನ್ನು ಅವಾಗ ತಾನೇ ಸ್ಟಾರ್ಟ್ ಆಯಿತು ಹನಿ ಹನಿ ಹನಿ. ಇದು ಬಂದುಬಿಟ್ಟು ಗಾಳಿಗೆ ಈ ಕಡೆ ಬರ್ತಾಯಿತ್ತು, ಎದುರು ಮಳೆ ಬರ್ತಾಯಿತ್ತು ಇದು. ಅದಕ್ಕೆ ಎದುರು ಮಳೆ ಬಂದ್ರಂತೂ ಈ ಕಡೆ ಕಿಟಕಿಯಲ್ಲೆಲ್ಲ ನೀರು ಬರ್ತವೆ. ಮುಂದ್ಗಡೆ ಕಿಟಕಿ ಇದೆಯಲ್ವಾ, ಆ ಕಿಟಕಿಯಲ್ಲೂ ನೀರು ಬರ್ತವೆ, ಮತ್ತು ಮನೆ ಒಳಗೂ ಕೂಡ ನೀರು ಬರ್ತಾ ಇದ್ದಾವೆ. ಹಾಗೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು, ರೇಖಾ ಸಿಸ್ಟರು, ಇದೇ ಮನೇಲಿ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಮಾಡ್ತೀನಿ, ಅದರಲ್ಲಿ ಏನಿದೆ ಸಮಸ್ಯೆ ಅಂತ ಹೇಳಿಬಿಟ್ಟು ಏನು ಹೇಳ್ತೀನಿ ಡೀಟೇಲ್ಸಾಗೆ. ಇವಾಗ ಸದ್ಯಕ್ಕೆ ಇದರಲ್ಲಿ ಅಂದರೆ ಈ ವ್ಲಾಗು ಲೆಂತ್ ಇಲ್ಲಲ್ವಾ, ಹಾಗಾಗಿ ಹೇಳೋದಕ್ಕಾಗ್ತಾಯಿಲ್ಲ. ಈ ಕಡೆ ಅಂತೂ ನೀರು ಬಂದುಬಿಟ್ಟು ಒಳಗಡೆ, ಇನ್ನು ಈ ಕಡೆ ಪೊರ್ಕೆ ಇಟ್ಟಿದ್ದೀನಲ್ವ, ಅಲ್ಲಿ ಕೂಡ ಸ್ವಲ್ಪ ಬಂದುಬಿಡ್ತು ಬಾಗಿಲಲ್ಲಿ ಡೈರೆಕ್ಟಾಗಿ ನೀರು. ಹಂಗಾಗಿ ಇನ್ನು ಬಾಗಿಲು ಹಾಕ್ಬಿಟ್ಟು ಫುಲ್ಲು ಮತ್ತು ಚಾಪೆ ಎಲ್ಲ ಹಾಕ್ಕೊಂಬಿಟ್ಟು ನಮ್ಮ ಕಿಸ್ಬಾಲನ ಹಾಕಿದ್ದೀವಿ, ಜೋಲಕ್ಕೆ ಹಾಕಿ ತೂಗ್ತಾಯಿದ್ದೀವಿ. ನೋಡಿ, ಅಮ್ಮರ ಮನೆಗೆ ಹೋದಾಗ ಎಲ್ಲಿ ಹೋದ್ರೂ ಕೆಳಗೆ ಮಲ್ಕೊತಾನೆ. ಇಲ್ಲಿದ್ರಂತೂ ಅಸಲು ಕೆಳಗೆ ಮಲ್ಕೊಳ್ಳೋದಿಲ್ಲ, ಜೋಲಿ ಬೇಕೇ ಬೇಕು ಅಂತ ಆಟ ಮಾಡ್ತಾ ಇರ್ತಾನೆ. ಇನ್ನು ಏನು ಮಾಡೋದು, ಮಲ್ಕೊಳ್ಳಿ ಬಿಡ ಅಂತ ಹೇಳ್ಬಿಟ್ಟು ನಾವು ಜೋಲಿಗೆ ಹಾಕ್ತೀವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತೇವೆ.